ಹಿಂಗ್ ಬನ್ನಿ, ನಮ್ಮೂರ್ ರೋಡ್ ಬನ್ನಿ. ಆಯ್ತು ಸುಮಾರು ಈಗ ಒಂದು 30-35 ವರ್ಷದಿಂದ ಓರಿನ ಸಾಕ್ತಾ ಬಂದಿದ್ದೀವಿ. ಇಲ್ಲಿ ಈ ಜಾತ್ರೆಗೆ ಒಂದು 96-97ರಿಂದ ಕಮಿಟಿಗೆ ಬರ್ತಾ ಇದ್ವಿ. ಅಂದ್ರೆ ಪ್ರತಿ ವರ್ಷನೂ ಪೂಜೆಗೆ ಓರಿನ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಕರ್ಕೊಂಬಂದಿರೋದು ಶ್ರೀ ನಂದಿ ಬಸವಣ್ಣನ ದೇವಸ್ಥಾನಕ್ಕೆ. ಇದು ಬಂದ್ಬಿಟ್ಟು ಕೆಸ್ತೂರಲ್ಲಿರೋದು, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಈ ದೇವಸ್ಥಾನದ ಹಿನ್ನೆಲೆ ಏನಂತಂದ್ರೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಇದನ್ನ ಮೈಸೂರು ಅರಸರು ನಿರ್ಮಿಸಿದ್ದು. ಆದರೆ ನಂದಿ ಬಸವಣ್ಣನ ಮೂರ್ತಿ ಏನು ಕಾಣುತ್ತೆ ನಿಮಗೆ, ಅದು ಉದ್ಭವ ಮೂರ್ತಿ ಆಗಿದೆ. ಈ ಜಾತ್ರೆ ಸಂಕ್ರಾಂತಿ ಮಾರನೇ ದಿವಸ ಸ್ಟಾರ್ಟ್ ಆಗುತ್ತೆ. ಈ ಹೋರಿ ನಿಮಗೆಲ್ಲ ಮುಂಚೆನೆ ಪರಿಚಯ ಇರಬೇಕು, ಯಾಕಂದ್ರೆ ನಮ್ಮ ಗೌರಿಗೆ ಇದೇ ಹೋರಿ ಕೊಡಿಸಿದ್ದು ನಿಡ್ಸಲೆ ಭೈರವ ಅಂತ. ಈ ಸತಿ ಜಾತ್ರೆ ಎಷ್ಟು ಬೇಜಾರಾಗಿದೆ ಅಂತಂದ್ರೆ 3 ದಿವಸ ಜಾತ್ರೆ ಕಟ್ಟಿರೋದು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ದಿಬ್ಬ ಎಲ್ಲ ಕಾಣುತ್ತೆ, ಒಂದು ಗೊಂತಲು ಒಂದು ದನ ಇಲ್ಲ. ಸಾವಿರಾರು ದನಗಳು ಕಟ್ಟಿ ಅಂತ ಜಾತ್ರೆ ಈ ತರ ನಶಿಸಿ ಹೋಗಿದೆ. ಇನ್ನು ಈ ಭೈರವನ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಮೆರವಣಿಗೆ ಮತ್ತೆ ಪೂಜೆ ಇದೆ ಬಸವಣ್ಣ ದೇವಸ್ಥಾನದಲ್ಲಿ. ಅದನ್ನ ನಿಮ್ಮೆಲ್ಲರಿಗೂ ತೋರ್ಸಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಇವಾಗ ಇವನ್ ಮೆರವಣಿಗೆಗೆ ಅಲಂಕಾರ ಮಾಡ್ಕೊಂಡು ರೆಡಿ ಆಗ್ತಿದ್ದಾನೆ. ಹಿಂಗ್ ಬನ್ನಿ, ನಮ್ಮೂರ್ ರೋಡ್ ಬನ್ನಿ. ನಮ್ಮೂರ್ ರೋಡಲ್ಲಿ, ನಮ್ಮೂರ್ ರೋಡಿಗೆ ಬನ್ನಿ. 1 ಗಂಟೆನೂ ಬಿಡುವಂಗಿಲ್ಲ, ಕರಿ ಅವ್ರನ್ನ. ನಮ್ಮೂರ್ ರೋಡ್ ಬರೋಣ. ಆಯ್ತು, ಹಾಕೊಳ್ಳ ವಿಭೂತಿ ಹಾಕೊಳಕೇನೋ ನೋಡಿ, ಏನ್ ಡೀಸೆಂಟ್ ರೆಡಿ ಆಗ್ತೀನಿ ಅಲಂಕಾರ ಮಾಡಿಸ್ಕೊಂಡು. ಒಂದ್ ಅರ್ಧ ಗಂಟೆ ಅಷ್ಟೇ ಕಣ. ಹೊಡಿತಾ ಇರೋರಿ, ಭಗವಂತನ ಸೇವೆ ಮಾಡ್ದಂಗ ಆಗೋದು. ಅವನೇ
ಇದು ನಮ್ಮ ಹಳೆ ಸಂಸ್ಕೃತಿ, ಜನ ಎಲ್ಲ ಮರ್ತೋಗ್ಬಿಡ್ತಾರೆ ಇದನ್ನ. ಹಳೆ ಕಾಲದಲ್ಲಿ ಸ್ವಲ್ಪ ಹಳ್ಳಿ ವಾತಾವರಣ ಗೊತ್ತಿರೋರು ಇದನ್ನೆಲ್ಲ ಮಾಡ್ತಾರೆ. ನಮ್ಮ ಈ ಜನ್ರೇಷನಲ್ಲಿ ಏನು ಮಾಡಲ್ಲ. ಮನೇಲಿ ಹೇಳ್ಕೊಟ್ಟು ಬಂದಿರ್ಬೇಕಲ್ಲ ಇವೆಲ್ಲ, ಮನೆಯವೇ ಅರ್ಧ ಮಾಡ್ಕೊಂಡಿರ್ತಾರೆ, ಇನ್ನು ಮಕ್ಳಿಗೆ ಹೇಳ್ಕೊಡ್ತಾರೆ. ಅಣ್ಣ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಂಡು ಹಂಗೆ. ನಮಸ್ಕಾರ ಸರ್. ನಾವು ನಿಡ್ಸಾಲೆ, ನಮ್ಮ ತಂದೆ ಓರಿ ಮಂಜಣ್ಣ ಅಂತೇಳಿ, ನನ್ನ ಹೆಸರು ಯೋಗೀಶ್ ಅಂತ. ಈ ಸುಮಾರು ಹುಲಿಯೂರು ದುರ್ಗ ಹೋಬಳಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ನಮ್ಮ ಗ್ರಾಮ. ಇಲ್ಲಿಂದ ಒಂದು 7 ಕಿಲೋಮೀಟರ್ ಆಯ್ತದೆ ನಂದಿ ಬಸವೇಶ್ವರ ಕ್ಷೇತ್ರದಿಂದ. ಸುಮಾರು ಈಗ ಒಂದು 30-35 ವರ್ಷದಿಂದ ಓರಿನ ಸಾಕ್ತಾ ಬಂದಿದ್ದೀವಿ. ಇಲ್ಲಿ ಈ ಜಾತ್ರೆಗೆ ಒಂದು 96-97ರಿಂದ ಕಮಿಟಿಗೆ ಬರ್ತಾ ಇದ್ವಿ. ಅಂದ್ರೆ ಪ್ರತಿ ವರ್ಷನೂ ಪೂಜೆಗೆ ಓರಿನ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ಅಣ್ಣ ನೀವು ಮುಂಚೆ ಕಟ್ಟಿದಾಗ ಜಾತ್ರೆ ಹೆಂಗಿತ್ತು, ಇವಾಗ ಹೆಂಗಿದೆ ಜಾತ್ರೆ? ಅವತ್ತಿನ ದಿನ ಕೊಡ್ಕೆಗೋಸ್ಕರ ಗೊಂತ್ಗೋಸ್ಕರ ಕಿತ್ತಾಡ್ತಿದ್ವಿ. ಇವತ್ತಿನ ಜಾತ್ರೆ ನೋಡಿದ್ರೆ ತುಂಬಾ ನೋವಿನ ದಿನ. ದನ ಸಾಕೋರೆ ಕಡಿಮೆ ಆಗೋಗವ್ರೆ. ಇವತ್ತು ಏನಾಗಿದೆ, ಬರೀ ಶೋಕಿ ಎತ್ಗಳು ಸಾಕೊಂಡು ಒಂದಷ್ಟು ಜನ ಮಾತ್ರ ಇದಾಗ್ತಾ ಇದಾರೆ. ಈ ರೈತರುಗಳೆಲ್ಲ ಏನೋ ಈ ಫ್ಯಾಕ್ಟ್ರಿ ಅವು ಇವಕ್ಕೆ ಹೋಗಿ ಬಸವಣ್ಣನ ಸಾಕೋರೆ ಬಿಟ್ಬಿಟ್ಟವ್ರೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ದನಗಳನ್ನ ಸಾಕ್ಬೇಕು. ಹೆಣ್ಣಸ್ಗಳು ತಗೊಂಡು ಒಂದೊಂದು ಮನೆಗೆ ಒಂದೊಂದು ಹಸು ಕಟ್ಟಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಅವ್ರ ಮನೆನೂ ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರ್ತವೆ, ಒಂದು ಒಳ್ಳೆ ಪವರ್ ಇರ್ತದೆ ಹಸುಗಳಿರೋದ್ರಿಂದ. ನಾ ಈಗ ನೋಡಿ ಒಂದು ಗೊಂತು ಇಲ್ಲ, ಒಂದು ಗೊಂತಲ್ಲಿ ದನ ಇಲ್ಲ, ಬರೀ 3 ದಿವಸ ಜಾತ್ರೆ ಅಂತ ಕೇಳ್ಪಟ್ಟೆ. ನಾವು ಕೆಂಗದ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ವಿ. ಇಲ್ಲಿ ಯಾವ್ದು ಒಂದು ವಿಡಿಯೋ ಮಾಡಕ್ಕೂ ಸಿಕ್ಕಿಲ್ಲ. ನೆನ್ನೆ ಸ್ವಲ್ಪ ಮಳೆ ಬಂದಿದ ಕಾರಣ ಎಲ್ಲ ಕೇಳ್ಪಟ್ಟೆ. ನಿನ್ನೆ ಮಳೆ ಬಂದದ್ರಿಂದ ಕೂಡ ಒಂದ್ ಕಡೆ ಇದಾಗಿದೆ. ಎಲ್ಲೋ ಒಂದ್ ಕಡೆ ತುಂಬಾ ನೋವಿನ ಸಂಗತಿ. 2 ದಿನ 3 ದಿನಕ್ಕೆ ಜಾತ್ರೆನ, ಇಂತ ಒಂದು ಮಹತ್ವದ ಜಾತ್ರೆನ ಕಿತ್ತಾಕ್ ಹೋಗ್ಬಿಟ್ಟಿರ್ತಾರೆ. ಆದ್ರೂ ಇವತ್ತು ಬಸವಣ್ಣ ದೇವ್ರು ನಂಬಿದೀವಿ. ಇವತ್ತು ನಮ್ಮ ಮನೇಲಿ 35 ರಾಸುಗಳಿವೆ. ಎಲ್ಲಾ ತರದ ಓರಿಗಳನ್ನ ಸಾಕಿದೀವಿ. ಹಳ್ಳಿಕಾರ್ ಇದೆ, ಎಚ್ ಎಫ್ ಓರಿ ಇದೆ, ಮಲ್ನಾಡ್ ಗಿಡ್ಡ ಇದೆ, ಪುಂಗ್ನೂರ್ ಇದೆ,
ಶುಂಠಿ ಎಮ್ಮೆ, ನಾಟಿ ಕೋಣ, ಅದ್ರ ಜೊತೆಗೆ ನಾಟಿ ಹಸ್ಗಳನ್ನೂ ಕೂಡ ಇಟ್ಕೊಂಡಿದೀವಿ, ಸೀಮೆ ಹಸ್ಗಳನ್ನೂ ಇಕ್ಕಿದೀವಿ. ಬಸವಣ್ಣ ದೇವ್ರನ್ನ ನಂಬಿದೀವಿ, ಆ ಬಸವಣ್ಣ ದೇವ್ರ ಜೊತೆಲೆ ಜೀವನ ಮಾಡ್ತಾ ಇದೀವಿ. ಹೋರಿ ಬಗ್ಗೆ ಪರಿಚಯ ಮಾಡ್ಕೊಂಡಂಗೆ ಸರ್, ಇದು ಬಸ್ತಿ ಬಲರಾಮ ಅಂತೇಳಿ ಫೇಮಸ್ ಆಗಿದ್ದಿಲ್ಲ, ಅದ್ರ ಮಗ ಇದು. ಬಸ್ತಿ ಬಲರಾಮನ ಮಗನೇ. ಮಂಚಿ ಮೇಲೆ ಹತ್ರ ಲಕ್ಷ್ಮೀಪುರದಲ್ಲಿ ಹುಟ್ಟಿರ್ತಕ್ಕಂಥ ಕರು ಇದು. ಲಕ್ಷ್ಮೀಪುರದಲ್ಲಿ ಹುಟ್ಟಿರ್ತಕ್ಕಂಥ ಕರು ಇದು. ಈ ಓರಿ ನಾವು ಅಲ್ಲಿಂದ ಕೊಂಡು ಬಂದಿದ್ದೀವಿ. ಇದು ಬಸ್ತಿ ಓರಿ ಮಗನೇ. ಅರ್ಥ ಆಯ್ತಾ? ನಿಮ್ಮ ಮನೆಗೆ ಬಂದು ಎಷ್ಟು ಆಯ್ತಣ್ಣ? ಇದಾಗಲೇ 2 ವರ್ಷದ ಮೇಲೆ ಆಯ್ತು ಸರ್. ಈಗ 4 ಆಯ್ತಣ್ಣ? 4 ಕಲ್ಲಲ್ಲಿದೆ. 4 ಕಲ್ಲಲ್ಲಿದೆ ಓರಿ. ಮತ್ತೆ ಇದು ಒಳ್ಳೊಳ್ಳೆ ಕರು ಬೀಳ್ತಾ ಇದೆ ಸದ್ಯಕ್ಕೆ. ನಮ್ಮ ಲೋಕಲಲ್ಲಿ ಯಾವ್ದು ಇರ್ಲಿಲ್ಲ ಈ ತರ ಓರಿ. ಅದೇ ಅದೇ ಇದು ತುಂಬಾ ಫೇಮಸ್ ಬ್ಲಡ್ ಲೈನ್, ತುಂಬಾ ಚೆನ್ನಾಗಿದೆ. ಹೋಬ್ಳಿಲೇ ಇಲ್ಲ ನಮ್ಮ ಹೋಬ್ಳಿಯಲ್ಲಿ, ನಮ್ಮ ತಾಲೂಕಲ್ಲೇ ಈ ತರ ಕಡೆಗೆ ಚೆನ್ನಾಗೈತಣ್ಣ. ಇನ್ನೂ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ ನೋಡಿ. ಇದು ಸಿಂಪಲ್ ಕರು, ಇದಕ್ಕಿಂತ ಒಳ್ಳೊಳ್ಳೆ ಕರುಗಳು ಬಿದ್ದಿದ್ದಾವೆ. ಅದಾಯ್ತಾ? ತುಂಬಾ ಚೆನ್ನಾಗಿದೆ, ಕರುಗಳು ಚೆನ್ನಾಗಿ ಬೀಳ್ತಾ ಇದಾವೆ. ಹಂಗಾಗಿ ಇವರು ಪ್ರೀತಿಯಿಂದ ಸಾಕೊಂಡಿದ್ದಾರೆ. ಕೊಡ್ಬಾರ್ದು ಅಂತ ಕೇಳ್ತಿದ್ದಾರೆ, ಯಾರಿಗೂ ಕೊಟ್ಟಿಲ್ಲ. ಇರ್ಲಿ ನಮ್ಮ ಸೈಡ್ ಒಂದು ಓರಿ ಇರ್ಲಿ. ಓಕೆ ಅಣ್ಣ, ಹಸ್ಗಳು ಬರ್ತಾವಣ್ಣ ದಿನ ಹೋಗ್ಲಿ? ದಿನ ಬರ್ತಾವಣ್ಣ, 2-3 ಬರ್ತಾ ಇದಾವೆ ದಿನ. ಏನ್ ತೊಂದ್ರೆ ಇಲ್ಲ. ವಾರದಲ್ಲಿ ಹೇಳಿದೆ, ಏನ್ ತೊಂದ್ರೆ ಇಲ್ಲ. ಹೊರಗಡೆಯಿಂದ ದನ ಬರ್ತಾ ಇದೆ ಸರ್. ಏನು 40 ಕಿಲೋಮೀಟರ್ ಬಸರಾಳು, ನಾಗಮಂಗಲ, ಈ ಕಡೆ ಮದ್ದೂರು, ಮಂಡ್ಯ, ಚನ್ನಪಟ್ಟಣದ ಭಾಗ, ಮಾಗಡಿ ಆ ಹತ್ರದಿಂದನೂ ಕೂಡ ಓರಿ ಹಸ್ಗಳು ಬಂದು ಕ್ರಾಸಿಂಗ್ ಇರ್ತಾರೆ. ಇರ್ಲಿ, ಒಳ್ಳೇದು. ಸರಿ, ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಹೆಂಗಸರು ಮಕ್ಕಳು ಹತ್ರ ಬಂದ್ರು ಅಷ್ಟೊಂದೇನು ರಾಂಗ್ ಮಾಡ್ತೀರ ನಮ್ಮ ಭೈರವ. ಈ ಥರ ಕಾಮ್ ಆಗಿರ್ಬೇಕು ಅಂದ್ರೆ ಬೆಳ್ಸೋದ್ ಮೇಲೆ ಸ್ವಲ್ಪ ಹೋಗುತ್ತೆ. ಒಂದೊಂದವರೆ ಸ್ವಲ್ಪ ರಾಂಗ್ ಮಾಡ್ತೇವೆ, ಏನು ಮಾಡೋಕ್ಕಾಗಲ್ಲ, ಅದು ಬೆಳ್ಕೊಂಬಂದಂಗೆ. ಮನುಷ್ಯರಲ್ಲಿ ಅಷ್ಟೊಂದು ವೆರೈಟಿ ಇದೆ, ಇನ್ನು ಪ್ರಾಣಿಗಳು ಇರಲ್ವಾ. ಇದೊಂದು ಬಂದು ಟಗರು ಬಂದು ತೊಗೊಂಡಿಲ್ಲ ಲಾಸ್ಟಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಇವ್ರು ಓನರ್ ಅದನ್ನ ತುಂಬ ಪ್ರೀತಿಯಿಂದ ಸಾಕೊಂಡಿದ್ದಾರೆ. ಈ ಬಂದು ಟಗರು ಬಂದು ಇವ್ರನ್ನ ಬಿಟ್ಟಿಲ್ಲ ಹೋಗೋದಿಲ್ವಂತೆ, ಇವ್ರ ಕಾಲಿಂದ ತಿರುಗ್ತಾ ಇರುತ್ತೆ. ಮನೇಲಿ ಪ್ರೀತಿಯಿಂದ ನಾಯಿ ಹೆಂಗೆ ಸಾಕ್ತೀವಿ ಅದೇ ಥರ ಟಗರು ಸಾಕಿದ್ದಾರೆ. ಮೆರವಣಿಗೆ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಭೈರವ ಟೆಂಪೋ ಹತ್ಕೊಂಡು ಮನೆ ಕಡೆ ಹೊರಟ. ಭೈರವಂಗೊಂದು ಬಾಯ್ ಹೇಳಿ ಅವ್ನ ಮನೆ ಕಡೆ ಕಳಿಸ್ಕೊಟ್ಟು ನಾವು ಮನೆ ಕಡೆ ಬಂದ್ವಿ. ಬಸವನಗುಡಿ ಜಾತ್ರೆ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಖಾಲಿ ಜಾತ್ರೆ ವಿಡಿಯೋ ಮಾಡಂಗೆ ಆಯಿತು. ಇಷ್ಟೇನು ಜಾತ್ರೆ ಜೋರಾಗಿ ಕಟ್ಲಿ, ಇನ್ನಷ್ಟು ಹೊಸ ರೈತರು ಹುಟ್ಲಿ ಅಂದ್ಕೊಂಡು ಈ ಕ್ಯೂಟ್ ಆಗಿರೋ ಬಂದು ಟಗರು ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇದು ನೋಡಿ, ಈ ಟಗರು ಓನರ್ ಪ್ರೀತಿ ಪಟ್ಟು ಸಾಕಿರೋದಕ್ಕೆ, ಅವ್ರ ಪ್ರೀತಿ ತೋರಿಸಿರೋದಕ್ಕೆ ಅವರಿಂದ ಓಡಾಡ್ತಿರುತ್ತೆ. ಈ ಥರ ನಾವು ಇಷ್ಟಪಟ್ಟೆ ಅವ್ರನ್ನ ಪ್ರೀತಿಸಿದ್ರೆ ಅವು ನಮ್ಮನ್ನ ಪ್ರೀತಿಸ್ತವೆ ಅನ್ನೋದಕ್ಕೆ ಇದೇ ನೋಡಿ ಎಕ್ಸಾಂಪಲ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.